ಎಸ್ ಗುರುಜಿ, ಸಂತಾನ ಭಾಗ್ಯದ ಕುರಿತಾಗಿ ತಿಳಿಸ್ಕೊಡ್ತಾ ಇದ್ರಿ. ಸೊ ಪರಿಹಾರಗಳ ಕುರಿತಾಗಿ ತಿಳಿಸ್ಕೊಡೋದಾದರೆ ಪರಿಹಾರ ಮಾರ್ಗ ಸಂತಾನ ವಿಳಂಬ ಯಾಕಾಗ್ತಾ ಇರುವಂತ ತಿಳ್ಕೊಂಡಾದ ನಂತರ ಅಂತಂದರೆ ಅಬಶಾನ ಆಗಿ ಆಗ್ತಾ ಇಲ್ವಾ ಅಥವಾ ಮದುವೆ ಆಗಿ ಇಷ್ಟು ವರ್ಷಗಳಾಗೋವರೆಗೂ ಕೂಡ ಆಗ್ತಾ ಇಲ್ವಾ ಅನ್ನೋರಿಗೆ ವಿಶೇಷವಾಗಿ ಯಾವ ರತ್ನವನ್ನು ಧರಿಸಿದ್ರೆ ನಮಗೆ ಫಲ ಎನರ್ಜಿ ಸಿಗುತ್ತೆ, ಯಾವ ರತ್ನವನ್ನು ಧರಿಸಬಾರ್ದು ಅದನ್ನು ಧರಿಸಬಾರ್ದು, ಆಹಾರ ಪದ್ಧತಿಗಳಲ್ಲಿ ಯಾವುದನ್ನು ತಗೋಬಾರ್ದು ಅನ್ನೋಂಥದ್ದು ಇರುತ್ತೋ ಅದನ್ನು ತಗೋಬಾರ್ದು, ಆ ರೀತಿಯಾಗಿರುತ್ತೆ. ವಿಶೇಷವಾಗಿ ವಜ್ರ ಎಕ್ಸಾಂಪಲ್ ಆಗಿ ನವರತ್ನಗಳಲ್ಲಿ ವಜ್ರವನ್ನು ಯಾವುದೇ ಕಾರಣಕ್ಕೂ ಕೂಡ ಮಹಿಳೆಯರು ಸಾಧ್ಯವಾದಷ್ಟು ಕಡಿಮೆ ಮಾಡಿ ಧರಿಸಲೇಬಾರ್ದು. ಆ್ಯಕ್ಚುಲಿ ಧರಿಸಿದರೆ ಗುರುವಿನ ಆಜ್ಞೆಯಿಂದ ಪದ್ಧತಿಗಳ ಮುಖಾಂತರವಾಗಿ ಅನುಸರಿಸುವಂತಹ ಶಕ್ತಿ ನಮಗಿರಿದ ಆಗ ಮಾತ್ರನೇ ಗುರುವಿನ ಆಜ್ಞೆಯಿಂದ ಧರಿಸಬೇಕಾಗುತ್ತೆ, ಇಲ್ಲಾಂತಂದರೆ ಧರಿಸಬಾರದು. ಇದು ಒಂದು. ಮತ್ತು ಆಹಾರ ಪದ್ಧತಿಗಳಲ್ಲಿ ನಮಗೆ ಏನು ಡಿಸ್ಟರ್ಬ್ ಆಗ್ತಾ ಇದೆ ಅಂತಂದರೆ ನಮ್ಮ ಗರ್ಭಕ್ಕೆ ಏನು ತೊಂದರೆ ಆಗ್ತಾಯಿದೆ, ನಷ್ಟ ಆಗ್ತಾಯಿದೆ ಅನ್ನುವಂಥದ್ದು ತಿಳ್ಕೊಬೇಕಾಗುತ್ತೆ. ಅದನ್ನು ಆಹಾರ ಪದ್ಧತಿಗಳು ಯಾವುದನ್ನು ತಿನ್ನಬಾರ್ದು ಅನ್ನೋಂಥದ್ದು ಇರುತ್ತೋ ಅದನ್ನು ತಿನ್ನಬಾರ್ದು. ಎರಡನೇದಾಗಿ ಆ ಮಗುವಿನ ಯಾರಿಗೆ ಇದಾಗ್ತಾ ಇರಲ್ವೋ, ಗರ್ಭ ನಿಲ್ಲುತ್ತಾ ಇರಲ್ವೋ, ಆ ಮಗುವಿನ ತಾಯಿಯಿಂದ ಮಗುವಿಗೆ ಯಾರಿಗೆ ಸಂತಾನ ಭಾಗ್ಯ ಕಾಣಿಸ್ತಾ ಇಲ್ವೋ ಆ ಮಗುವಿನ ಹೊಟ್ಟೆ ಮೇಲೆ ನಾಭಿ ಮೇಲೆ ಕೈ ಇಟ್ಟು ಒಂದು ಪದ್ಧತಿ ಇದೆ, ಹೇಗೆ ಪೂಜೆ ಮಾಡಬೇಕು, ಹೇಗೆ ತಾಯಿಯಿಂದ ಸ್ವಲ್ಪ ಗರ್ಭಗತ ಅನ್ನುವಂಥದ್ದು ಹೇಗೆ ಕನೆಕ್ಟ್ ಆಗಬೇಕು ಅನ್ನೋಂಥದ್ದು ಒಂದು ಪೂಜೆ ಇದೆ, ಒಂದು ಬೀಜ ಮಂತ್ರ ಇದೆ. ಅದನ್ನು ಪಠಿಸಬೇಕು. ಯಾವಾಗ ಪಠಿಸಬೇಕು? ತಾಯಿಯ ನಕ್ಷತ್ರಕ್ಕೂ ಮತ್ತು ಮಗಳ ನಕ್ಷತ್ರಕ್ಕೂ ಇರುವಂತಹ ಒಂದು ಬೀಜ ಮಂತ್ರ ಮತ್ತು ರಾಶಿಯ ಅಧಿಪತಿಗೆ ಒಂದು ಮುಹೂರ್ತ ಅನ್ನುವಂಥದ್ದು ಇಡ್ತೀವಿ. ಆ ಮುಹೂರ್ತದಲ್ಲಿ ಆ ಬೀಜ ಮಂತ್ರವನ್ನು ಪಠಿಸಿದಾಗ ಭಗವಂತನಿಂದ ಆಶೀರ್ವಾದ ಒಂದು ಕನೆಕ್ಟ್ ಆಗುತ್ತೆ, ಒಂದು ಎನರ್ಜಿ ಕನೆಕ್ಟ್ ಆಗುತ್ತೆ. ಆವಾಗ ಸಂತಾನ ಭಾಗ್ಯ ಫಲ ಅನ್ನುವಂಥದ್ದು ಆ ರೀತಿಯೂ ಕೂಡ ಪಡ್ಕೋಬಹುದು. ಹೀಗೆ ತುಂಬ ವಿಧಾನಗಳಿದ್ದಾವೆ. ವಿಧಾನಗಳು ಸಿಂಪಲ್ ಆಗಿದ್ರೂ ಕೂಡ ಮಾಡುವಂತಹ ಮನೋಧೈರ್ಯ, ತನ್ನು ಮನ ಧನದಿಂದ ನಾವು ಇಷ್ಟಾರ್ಧ ಸಿದ್ಧಿಯನ್ನು ಸಾಧಿಸಿಕೊಳ್ಳುವುದಕ್ಕೋಸ್ಕರ ಗುರುವಿನ ಆಜ್ಞೆ ಇಲ್ದಿರ ನೀವು ಮಾಡಿದ್ರೆ ಯಾವುದರಲ್ಲೂ ಸಕ್ಸಸ್ ಆಗೋದಿಲ್ಲ. ಫಿಸಿಕಲ್ಲಾಗಿ ಡಾಕ್ಟ್ರಿಂದ ಬರುವಂತಹ ಟ್ರೀಟ್ಮೆಂಟನ್ನು ಕೂಡ ನೀವು ತಗೋಬೇಕು. ಡಾಕ್ಟ್ರ್ ಏನು ಪರಿಹಾರ ಕೊಡ್ತಾರೋ, ಏನು ಸಲಹೆ ಕೊಡ್ತಾರೋ ಅದು ಪಾಲಿಸಬೇಕು. ಅದು ಪಾಲಿಸಿದಾಗದೆ ಫಲಿತಾಂಶ ಸಿಗೋದು. ಅದು ಬಿಟ್ಟು ಸ್ಪಿರಿಚುವಲಿ ಡಾಕ್ಟರ್ ಅಂತಂದರೆ ದೇವಸ್ಥಾನಗಳಿಗೆ ಸಂಬಂಧಪಡುವಂತಹ ಒಂದು ಆಧ್ಯಾತ್ಮಿಕವಾಗಿ ಸಂಬಂಧಪಟ್ಟಂತಹ ನಾವು ಕೂಡ ಒಂದು ರೀತಿಯಲ್ಲಿ ಡಾಕ್ಟ್ರೇ. ನಾವು ಹೇಳುವಂತಹ ಸಲಹೆಗಳನ್ನ ನೀವು ಚಾಚು ಚಪ್ತಿರ ಮಾಡಿದ್ರೆ ಅದರಲ್ಲೂ ಫಲಿತಾಂಶ ಅನ್ನುವಂಥದ್ದು ಕಂಡುಹಿಡ್ಕೋಬಹುದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.